ಬಟ್ಟೆ ಒಳಗಡೆ ಏನಿದೆ ಅನ್ನೋದನ್ನ ವಿಜ್ಞಾನ ತೋರಿಸ್ತು. ಶ್ರೀರಾಮ ತ್ರೇತಾಯುಗದಲ್ಲಿ ಹುಟ್ಟಿದ ಜಾಗ ಇದೆಯಲ್ಲ, ಅದು ಅಯೋಧ್ಯೆ. ಅಯೋಧ್ಯೆ ಇಕ್ಷ್ವಾಕು ವಂಶದವರ ರಾಜಧಾನಿ. ಈ ಇಕ್ಷ್ವಾಕುಗಳಲ್ಲಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಕೋಸಲ ರಾಜ್ಯದವರು ಅಥವಾ ದೇಶದವರು. ಈ ಕೋಸಲದಲ್ಲಿ ಉತ್ತರ ಕೋಸಲ ಮತ್ತು ದಕ್ಷಿಣ ಕೋಸಲ ಅಂತ ಎರಡು. ಉತ್ತರ ಕೋಸಲದಲ್ಲಿ ಈ ಅಯೋಧ್ಯೆ ಬರುತ್ತೆ. ರಾಮನ ತಾಯಿ ಕೌಸಲ್ಯೆ ಅಯೋಧ್ಯೆಯವಳಾಗಿದ್ದರಿಂದ ಇದಕ್ಕೆ ಕೋಸಲ ಅಂತ ಹೆಸರು ಬಂತು. ಅವನಿಗೆ ಕೌಸಲ್ಯ ನಂದನ ಅಂತ ಹೆಸರು ಬಂತು. ಅವನನ್ನು ನೋಡಿದಂಥ ವಸಿಷ್ಠರು ಅವನಿಗೆ ಅವನಿಗೆ ಬೆಳಗ್ಗೆ ಎಬ್ಬಿಸ್ಬೇಕಾದ್ರೆ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಹೇಳುವಾಗ ಅಯೋಧ್ಯೆಯಲ್ಲಿ ದಶರಥನ ಅರಮನೆಯಲ್ಲಿ ಇರುವ ರಾಮನನ್ನ ವಸಿಷ್ಠರು ದಶರಥನ ಕುಲಗುರುಗಳು ಅವನನ್ನು ಸಂಬೋಧನೆ ಮಾಡಿದ್ದು ಕೌಸಲ್ಯ ಹೆಸರಿನಿಂದ. ಆರ್ಕಿಯಾಲಜಿ ಅಂತ ಅವ್ರು ಹೇಳಿದ್ರಲ್ಲ ಕೃಷ್ಣರಾಜು ಅವರು, ಯಾಕೆ ಮುಖ್ಯ ಅಂದರೆ ಅಯೋಧ್ಯ ವಾಸ್ ಎ ಪಾರ್ಟ್ ಆಫ್ ದಿ ಕೋಸಲ ಕಿಂಗ್ಡಮ್. ಕೋಸಲ ಬಹಳ ದೊಡ್ಡ ಜನಪದ ಅದು. ಅಲ್ಲಿಂದ ನಿಮಗೆ ಥೈಲ್ಯಾಂಡಿಗೆ, ಲಾವೋಸಿಗೆ, ಕಾಂಬೋಡಿಯಾಗೆ, ವಿಯೆಟ್ನಾಂಗೆಲ್ಲ ಹೋಗ್ಬೋದಾಗಿತ್ತು. ಅಷ್ಟು ದೊಡ್ಡ ಭೂಮಾರ್ಗವನ್ನು ಹೊಂದಿದ್ದಂಥ ಜಾಗ ಹಿಸ್ಟಾರಿಯನ್ಸ್ ಹೇಳ್ತಾರೆ ಕೋಸಲ. ನಾವೀಗ ಒಂದು ಚಿಕ್ಕದಾಗಿರುವಂಥ ರಾಜಕೀಯದ ಭಾರತವನ್ನು ನೋಡಿ ಇದೇ ನಮ್ಮ ಭಾರತ ಅಂತ ಅಂದ್ಕೊಳ್ತಾ ಇದ್ದೀವಿ. ಇದು ನಮ್ಮ ಭಾರತ ಅಲ್ಲ. ಪ್ರಭು ಶ್ರೀರಾಮಚಂದ್ರ ಯಾಕೆ ತ್ರೇತಾಯುಗದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇದುವರೆಗೂ ಇಷ್ಟು ಪೂಜನೀಯ ಅಂದರೆ, ಒಂದು ಅವನ ತಂದೆಯ ಕಾಲದಲ್ಲಿ ಇದ್ದಂಥ ರಾಜ್ಯ ಇದೆಯಲ್ಲ, ಅಂದರೆ ರಾಮನ ಕೈಗೆ ಬಂದ ರಾಜ್ಯ ಇದೆಯಲ್ಲ, ಅದು ಯಾವುದು? ಅದು ಅಖಂಡ ಭಾರತ ಅಲ್ಲ, ಅಥವಾ ಇರಾನ್ನಿಂದ ಹಿಡಿದು ಜಪಾನ್ ತನಕ ಇರುವ ದೇಶನೂ ಅಲ್ಲ. ಸಪ್ತದ್ವೀಪ ವಸುಂಧರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ಭಾರತೀಯರಿಗೆ ಇತಿಹಾಸದ ಜ್ಞಾನಕ್ಕಿಂತ ಭಾರತೀಯರಿಗೆ ಜಾಗ್ರಫಿ ಜ್ಞಾನ ಕಡಿಮೆ, ಅದರಲ್ಲೂ ಹಿಂದೂಗಳಿಗೆ. ಅವ್ರ ಸೈಟ್ ಆದರೆ ಜ್ಞಾಪಕ ಇಟ್ಕೊಳ್ತಾರೆ, ದೇಶದ ಸೈಟ್ ಆದರೆ ಜ್ಞಾಪಕ ಇಟ್ಕೊಳ್ಳಲ್ಲ. ಹಿಂದೂಗಳ ಗುಣ ಮತ್ತು ದೋಷ ಎರಡೂ ಇದೇನೆ. ವಿ ಡೋಂಟ್ ನೋ ಅವರ್ ಜಾಗ್ರಫಿ ಎಟ್ ಆಲ್. ದಟ್ ಈಸ್ ದಿ ಕಾಸ್ ಫಾರ್ ಆಲ್ ದಿಸ್ ಮಿಸರಿ. ಸಪ್ತದ್ವೀಪ ವಸುಂಧರ 7 ಮಹಾ ಖಂಡಗಳಿತ್ತಲ್ಲ, ಅದೆಲ್ಲ ಸೇರಿ ದಶರಥನ ಸಾಮ್ರಾಜ್ಯ. ಅಂಥ ರಾಜ್ಯ ಅವನ ಕೈಗೆ ಬಂದಾಗ ರಾಮ ಅದನ್ನು ಬಿಟ್ಟ. ಅಂದ್ರೆ ರಾಮ ಜಗತ್ತಿನ ಎಲ್ಲ ಭೂಮಿಯನ್ನು ಬಿಟ್ಕೊಟ್ಟ ಅವನು ಭರತನಿಗೆ. ಇದು ಆ ಕಾಲದ ಪ್ರಪಂಚವನ್ನ ನಡುಗಿಸಿದ ಘಟನೆ. ತ್ರೇತಾಯುಗದಲ್ಲಿ ಜನ ಬೆಚ್ಚಿ ಬಿದ್ರು. ಹೀಗೊಬ್ಬ ಹುಡುಗ ಇದ್ದಾನ, ಹೀಗೊಬ್ಬ ಅಯೋಧ್ಯೆ ರಾಜಕುಮಾರ ಇದ್ದಾನ. ತಾನೇ ಅಧಿಕೃತವಾಗಿ ಇವತ್ತಿನ ಭಾಷೆಯಲ್ಲಿ ಹೇಳಿದರೆ ಕಾನ್ಸ್ಟಿಟ್ಯೂಷನಲ್ಲಿ ಅವನು ಸರಿಯಾದ ಆಯ್ಕೆ, ಎಲ್ಲರನ್ನು ಕೇಳಿ ಆಯ್ಕೆ ಮಾಡಿದ್ದಾನೆ ದಶರಥ. ಅವನು ಬಿಟ್ಟ. ಈ ಶ್ರೀರಾಮಚಂದ್ರ ಇದ್ದಾಗ ಅಲ್ಲಿ ಅರಮನೆ ಇತ್ತು. ಅದು ರಾಮಾಯಣದಲ್ಲಿ ವರ್ಣನೆ ಬರುತ್ತೆ, ಬೇರೆ ಬೇರೆ ರಾಮಾಯಣದಲ್ಲೂ ಬರುತ್ತೆ, ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದಲ್ಲಿ ಬರುತ್ತೆ. ಅದಾದ್ಮೇಲೆ ರಾಮ ಅವನ ಅವತಾರವನ್ನು ಸಂಪೂರ್ಣ ಮಾಡಿ ಸರಿಯೂ ನದಿಗೆ ಪ್ರವೇಶ ಮಾಡಿ ಆತ ವೈಕುಂಠಕ್ಕೆ ಹೋದ್ಮೇಲೆ ಶ್ರೀರಾಮಚಂದ್ರ ತನ್ನ ಅವತಾರವನ್ನು ಪೂರ್ಣ ಮಾಡಿ ಲವ ಕುಶ ಅವನಿಗೋಸ್ಕರ ದೇವಾಲಯಗಳನ್ನು ಕಟ್ಟಿಸಿದ್ರು, ತಂದೆಗೋಸ್ಕರ. ಅದು ಅರಮನೆ ಹೌದು, ದೇವಾಲಯವೂ ಹೌದು. ದಟ್ ಈಸ್ ದಿ ಫಸ್ಟ್ ಆರ್ಕಿಟೆಕ್ಚರ್. ಇದ್ರ ಬಗ್ಗೆ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖ ಬರುತ್ತೆ ನಮ್ಮಲ್ಲಿ, ಸಂಸ್ಕೃತದಲ್ಲಿ ಮತ್ತು ಬೇರೆ ಕಡೆ. ನಂತರದಲ್ಲಿ ಯಾವ ಯಾವ ರಾಜರು ಇಕ್ಷ್ವಾಕು ವಂಶವನ್ನು, ಸೂರ್ಯವಂಶವನ್ನು ಆಳಿದ್ರು, ಕಾಲಾನಂತರದಲ್ಲಿ ಆ ಕಟ್ಟಿದ ಅರಮನೆ ಮತ್ತು ದೇವಾಲಯ ಅದನ್ನು ಅವರು ಜೀರ್ಣೋದ್ಧಾರ ಮಾಡಿದ್ರು. ಹೀಗೆ ಅವತ್ತಿನಿಂದ ಹಿಡಿದು ಇವತ್ತಿನ ತನಕ ಆ ಜಾಗದಲ್ಲಿ ರಾಮ ಇಲ್ಲದೆ ಇಲ್ಲ. ರಾಮ ಇದ್ದೇ ಇದ್ದಾನೆ. ಎಷ್ಟು? 3 ಯುಗಗಳು, 3 ಶತಮಾನ ಅಲ್ಲ, 3 ಯುಗಗಳು ರಾಮ ಇದ್ದಾನೆ. ತ್ರೇತಾಯುಗದಲ್ಲಿ ರಾಮನ ನೆನಪು ಅಲ್ಲಿತ್ತು, ದ್ವಾಪರ ಯುಗದಲ್ಲಿ ರಾಮನ ನೆನಪು ಅಲ್ಲಿತ್ತು, ಮತ್ತು ಕಲಿಯುಗದಲ್ಲಿ ಬೇರೆ ಬೇರೆ ರಾಜರು ಇತಿಹಾಸದಲ್ಲಿ ಚಂದ್ರಗುಪ್ತ ಚಾಣಕ್ಯನಿಗಿಂತ ಮುಂಚೆಯಿಂದ ಕೂಡ ಅಲ್ಲಿ ರಾಮನಿಗೆ ಸಂಬಂಧಪಟ್ಟಂತಹ ದೇವಾಲಯವನ್ನ ಮತ್ತೆ ಕಟ್ಕೊಂಡು ಬಂದರು. ಹೇಗೆ ಕಟ್ತಾ ಇದ್ರು ಅಂದರೆ, ಹಿಂದಿನವರು ಕಟ್ಟಿದ ದೇವಾಲಯ ಇನ್ನು ಏನು ಮಾಡೋಕ್ಕಾಗಲ್ಲ, ಪೂರ್ತಿ ಹಾಳಾಗಿದೆ ಅನ್ನೋ ಸ್ಥಿತಿಗೆ ಬಂದಾಗ ಆ ಜಾಗದಲ್ಲೇನೆ ಮತ್ತೆ ಇನ್ನೊಂದು ದೇವಾಲಯವನ್ನು ಕಟ್ಟುವುದನ್ನು ಮಾಡಿದ್ರು. ಇದನ್ನು ವಿಕ್ರಮಾದಿತ್ಯ ಮಾಡಿದ. 3-4 ಶತಮಾನಗಳಲ್ಲಿದ್ದಂಥ ವಿಕ್ರಮಾದಿತ್ಯ 7 ಮಹಡಿಗಳ 7 ಫ್ಲೋರ್ಡ್ ಅಥವಾ 7 ಸ್ಟೇರ್ ಕೇಸ್ಟ್ ಟೆಂಪಲ್ ಅದನ್ನು ಕಟ್ಟಿದ. 7 ಕಟ್ಟಡಗಳು ಅಥವಾ ಫ್ಲೋರ್ ಅಂತಿರಲ್ಲ ಇವತ್ತು, 7 ಮಹಡಿಗಳ ಒಂದು ದೇವಸ್ಥಾನವನ್ನು ರಾಮನಿಗೆ ಕಟ್ಟಿದ. ಯಾಕೆ? ರಾಮ 7ನೇ ಅವತಾರ, ವಿಷ್ಣುವಿನ 7ನೇ ಅವತಾರ, ಕೃಷ್ಣ 8ನೇ ಅವತಾರ. 7 ಮಹಡಿಗಳ ದೇವಾಲಯವನ್ನು ಕಟ್ಟಿದ್ದ. ಮುಂದೆ ಸಣ್ಣ ಪುಟ್ಟ ಅದಕ್ಕೆ ವ್ಯತ್ಯಾಸಗಳಾಗ್ತಾ ಇತ್ತು. ಅದರೊಳಗಡೆ ನಮ್ಮ ಹಿಂದೂ ಶಿಲ್ಪಶಾಸ್ತ್ರದಲ್ಲಿ ಹೇಳುವಂಥ ಎಲ್ಲ ಕಂಬಗಳು, ವಿಷ್ಣುವಿನ ಅವತಾರಕ್ಕೆ ಸಂಬಂಧಪಟ್ಟಂಥ ಘಟನೆಗಳು, ಶ್ರೀಮನ್ ಮಹಾಲಕ್ಷ್ಮಿ, ಕಮಲದ ಹೂವುಗಳು ಇತ್ಯಾದಿ ಇತ್ಯಾದಿ ಎಲ್ಲ ಇರುವಂಥ ಆರ್ಕಿಟೆಕ್ಚರ್ನ ಕಟ್ಟಿದ್ದ. ಅದು ಅನೇಕ ಕಾಲ ಉಳ್ಕೊಂಡು ಬಂದಮೇಲೆ 10-11ನೇ ಶತಮಾನದಲ್ಲಿ ಬಂದಂಥ ಮುಂದಿನ ರಾಜರು ಅದನ್ನು ಜೀರ್ಣೋದ್ಧಾರ ಮಾಡಿ
ಅದೇ ಜಾಗದಲ್ಲಿ ಮತ್ತೆ ಶಾಸನ ಹಾಕ್ಸಿದ್ರು. ಸಂತರ ಗುಡುಗಿಗೆ ಸರ್ಕಾರ ಮಣಿದು ಅಲ್ಲಿ ದೇವಾಲಯದ ಬಾಗಿಲು ತೆಗೆದ ಮೇಲೆ ಅದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ನೀವು ಎಕ್ಸ್ಕವೇಷನ್ ಮಾಡಿ ಅಂತ ಹೇಳ್ತು, ಉತ್ಖನನ ಮಾಡಿ ಅಂತ. ಆರ್ಕಿಯಾಲಜಿ ಅವ್ರು ಅಗದ್ರು. ಪುರಂದರದಾಸರು ಹೇಳ್ತಾರಲ್ಲ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಅವನಿಗೆ ಇವರಾಮ, ಇವನಿಗೆ ಅವರಾಮ ಅನ್ನುವಂತೆ ಎಲ್ಲೆಲ್ಲಿ ಗುದ್ದಲಿ ಹಾಕಿ ಪಿಕಾಸಿ ಹಾಕಿ ತೆಗೆದ್ರೋ ಆ ಜಾಗದಲ್ಲೆಲ್ಲ ರಾಮನಿಗೆ ಸಂಬಂಧಪಟ್ಟ, ರಾಮಾಯಣಕ್ಕೆ ಸಂಬಂಧಪಟ್ಟ ಅನೇಕ ದಾಖಲೆಗಳು ಸಿಕ್ಕಿದ್ವು, ಸಿಗ್ತಾನೆ ಇದೆ. ನೀವು ಮುಂದೆ ಯಾರೆಲ್ಲ ಅಥವಾ ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗುವಾಗ ತೀರ್ಥಯಾತ್ರೆಗೆ ಮುಂದಿನ ತಿಂಗಳುಗಳಲ್ಲಿ ಅಥವಾ ದಿನಗಳಲ್ಲಿ ನೀವು ಅಲ್ಲಿ ನೋಡಬೇಕಾದ್ದು ರಾಮಾಯಣ ಮ್ಯೂಸಿಯಂ. ಶ್ರೀರಾಮನ ದರ್ಶನ ಅಂತೂ ನೋಡೇ ಮಾಡ್ತೀರಾ. ರಾಮಾಯಣ ಮ್ಯೂಸಿಯಂ ನೋಡಿದರೆ ನಾನು ಹೇಳುವ ಮಾತುಗಳು ಎಷ್ಟು ಸತ್ಯ ಅಂತ ನಿಮಗೆ ಗೊತ್ತಾಗುತ್ತೆ. ಎವಿಡೆನ್ಸ್ ಇಲ್ಲದೆ ನಾನು ಏನು ಮಾತಾಡಲ್ಲ. ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇದೆ. ಆರ್ಕಿಯಾಲಜಿ ಎವಿಡೆನ್ಸ್ ಇಂದ ರಾಮನ ನಮ್ಮ ಭಕ್ತಿಯನ್ನು ನಾವು ಪ್ರೂವ್ ಮಾಡಬೇಕಾಗಿಲ್ಲ. ಆರ್ಕಿಯಾಲಜಿ ಬೇರೆ, ಅದು ಆರ್ಕಿಯಾಲಜಿ ಉಂಟು ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದು ಉಂಟು ಅಂತ. ರಾಮ ನಮ್ಮ ಹೃದಯದಲ್ಲಿದ್ದಾನೆ, ರಾಮ ಮಂದಿರದಲ್ಲಿದ್ದಾನೆ. ಆರ್ಕಿಯಾಲಜಿಕಲ್ ಎವಿಡೆನ್ಸ್ನ ದೇವಾಲಯ ಇತ್ತು. ಮುಂದೆ ಅನೇಕ ಕಾಲ ಆದಮೇಲೆ 1526ರಲ್ಲಿ ಬಾಬರ್ ಭಾರತಕ್ಕೆ ಬಂದ, 1528ರಲ್ಲಿ ಅವನು ಅಯೋಧ್ಯೆಗೆ ಬಂದ. ಅವನು ಮೀರ್ಬಾಕಿ ಎನ್ನುವಂಥ ಅವನ ಸೇನಾಪತಿಗೆ ಆದೇಶ ಕೊಟ್ಟ. ಯಾಕೆ ಆದೇಶ ಕೊಟ್ಟ ಅಂದರೆ, ಇದು ಎಲ್ಲರೂ ವೈದಿಕರು ಬ್ರಾಹ್ಮಣರೇ ಇರೋ ಸಭೆ ಆದ್ದರಿಂದ ಹೇಳಲೇಬೇಕಾದ ವಿಷಯ ಇದು. ಬ್ರಾಹ್ಮಣ ಹೆಣ್ಣು ಮಕ್ಕಳು, ಹಾಡು ಹೇಳುವ, ಸಂಗೀತ ಹೇಳುವ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಸೂಫಿ ಸಂಗೀತಕ್ಕೆ ಬಲಿಯಾಗಿದ್ದಾರೆ. ಯಾರು ನ್ಯೂಸ್ ಪೇಪರ್ ಇದ್ದವ್ರದ್ದು ದಯವಿಟ್ಟು ಇದನ್ನು ಬರ್ಕೊಂಡೋಗಿ ನಾಳೆ ಹೆಡ್ಲೈನ್ಸ್ ಹಾಕಿ, ಹಿಂಗೆ ಜಿ ಬಿ ಹರೀಶ ಹೇಳ್ದ ಅಂತ. ಸೂಫಿ ಸಂಗೀತಕ್ಕೆ ಬ್ರಾಹ್ಮಣ ಯುವಕ ಯುವತಿಯರು ಬಲಿಯಾಗಿದ್ದಾರೆ. ಸೂಫಿ ಮ್ಯೂಸಿಕ್, ಸೂಫಿ ಮೌಲಾ ಮೌಲಾ ಅನ್ನೋ ಹಾಡುಗಳು ಎಷ್ಟು ಬೇಕು, ಹಿಂದಿ ಹಾಡುಗಳು ನಿಮಗೆ ಗೊತ್ತಿರುತ್ತೆ ಬೇಕಾದಷ್ಟು. ಅಂಥ ಒಬ್ಬ ಸೂಫಿ ಬಾಬರ್ಗೆ ಹೇಳ್ದ, ಆಶಿಕಿ ಕಲಂದರ್, ಅವನ ಹೆಸರು ಆಶಿಕಿ ಕಲ್ಲಂದರ್. ಈ ಮಂದಿರ ಇದೆಯಲ್ಲ, ನಾನು ಇಲ್ಲೇ ನಮಾಜ್ ಮಾಡಬೇಕು ಅಂದ. ಪಕ್ಕದಲ್ಲಿ ಮಾಡ್ಬೋದಾಗಿತ್ತು, ಮಾಡಲೇಬೇಕಿದ್ದಿದ್ರೆ ಇಲ್ಲೇ ಮಾಡಬೇಕು ಅಂದ. ಅವಾಗ ಆಶಿಕಿ ಕಲ್ಲಂದರು ಮಾತನ್ನು ನಡೆಸಲು ಬಾಬರ್ ತನ್ನ ಸೇನಾಪತಿಯಾದ ಮೀರ್ಬಾಕಿಗೆ ಹೇಳಿ ಈ ದೇವಾಲಯ ಕೆಡವಕ್ಕೆ ಹೇಳ್ದ. ಅಷ್ಟು ಸುಲಭಕ್ಕೆ ರಾಮಭಕ್ತರು ಬಿಡ್ತಾರಾ? ಹೋರಾಟ ಆಯಿತು. 7-8 ದಿನಗಳ ಕಾಲ ಸರಿಯೂ ನದಿ ಕೆಂಪಾಯಿತು. ಅಷ್ಟೇ, ನಾನು ಹೆಚ್ಚು ಹೇಳಲ್ಲ. ಸರಿಯೂ ನದಿ ಕೆಂಪಾಯಿತು. 74,000 ಜನ ಆಹುತಿಯಾದರು, ಯೋಧರು. 74,000 ಜನ. ಆ ಎಲ್ಲ ಯೋಧರನ್ನು ನಾವು ಇವತ್ತು ನೆನಪಿಸ್ಕೋಬೇಕು. ಅವ್ರು ಅವತ್ತೇ ಆಯಿತು ಬಿಟ್ಬಿಡಿ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗತ್ತೆ ಅಂತ. ಏನು ಮಾಡೋಕ್ಕಾಗತ್ತೆ ಅನ್ನೋದು ಹಿಂದೂಗಳ ಲಕ್ಷಣ ಅಲ್ಲ. ಅದಾಗಿರಲಿಲ್ಲ. ಅಯ್ಯೋ ನಾವೇನು ಮಾಡೋಕ್ಕಾಗತ್ತೆ, ದುಷ್ಟರನ್ನ ಕಂಡ್ರೆ ದೂರ ಇರಿ, ದುಷ್ಟರನ್ನ ಕಂಡ್ರೆ ಸಂಹಾರ ಮಾಡಿ, ದುಷ್ಟರನ್ನ ಕಂಡ್ರೆ ಸಂಹಾರ ಮಾಡಿ. ನಿಮ್ಮ ದೇವರ ಕೈಯಲ್ಲಿರುವಂಥದ್ದು ಸುದರ್ಶನ, ಕೋದಂಡ, ಗದೆ, ತ್ರಿಶೂಲ. ರಾಮನ್ ತಗೊಳ್ಳಿ, ಕೃಷ್ಣನ್ ತಗೊಳ್ಳಿ, ಎಲ್ಲರ ಕೈಯಲ್ಲಿ ಆಯುಧ ಇದೆ. ಸುಮ್ಮನೆ ಆಯುಧ ಇಲ್ಲ, ಅದು ದುಷ್ಟರನ್ನು ಸಂಹಾರ ಮಾಡೋದಿಕ್ಕೆ. ಅದು ವಧೆ, ಅದು ಕೊಲೆ ಅಲ್ಲ, ವಧೆ. ರಾವಣ ಸಂಹಾರ, ಹಿರಣ್ಯಕಶಿಪುವಿನ ಸಂಹಾರ. ಈಗ ವಾಪಸ್ ನನ್ನ ವಿಷಯಕ್ಕೆ ಬಂದರೆ, ಆ ಶಾಸನ ಹೇಳಿದ್ನಲ್ಲ, 11ನೇ ಶತಮಾನದ ಶಾಸನದ ಹೆಸರು ಹರಿವಿಷ್ಣು ಶಾಸನ. ಹರಿವಿಷ್ಣು ಶಾಸನ 22 ಸಾಲಿದೆ ಸಂಸ್ಕೃತದಲ್ಲಿ. ಸಾಕಷ್ಟು ಲೈನ್ಗಳು ಹಾಳಾಗಿದೆ, ಭಗ್ನ ಆಗಿದೆ. ಕೊನೆಯ ಸಾಲಿನಲ್ಲಿ ಕಮ್ಯುನಿಸ್ಟ್ ಇತಿಹಾಸಕಾರರು ಎಂಥೆಂಥ ಕುತಂತ್ರಗಳನ್ನು ಮಾಡಿದ್ರು ಕೋರ್ಟಲ್ಲಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ. ಅಂದರೆ ಇದೇ ರಮೀಲಾ ತಾಪರ್, ಬ್ರಾಹ್ಮಣ ವೈದಿಕ ವಂಶದಲ್ಲಿ ಹುಟ್ಟಿರುವಂಥ RS ಶರ್ಮಾ, ಇವರೆಲ್ಲ ದ್ರೋಹ ಮಾಡಿದ್ರು ರಾಮನಿಗೆ. ನಾವು ಜಾತಿಯ ಮೇಲೆ ಹೋಗಬಾರ್ದು, ವರ್ಣದ ಮೇಲೆ ಹೋಗಬೇಕು. ವರ್ಣದಲ್ಲಿ ಯಾರು ಯಾವುದಕ್ಕೆ ಸೇರಿದಾರೋ ಅವ್ರು ಮಾಡುವ ಕೆಲಸಕ್ಕೆ ಗೌರವ ಕೊಡಬೇಕು. ಕೋರ್ಟಲ್ಲಿ ಹೇಳಿದ್ರು, ನೀವು ರಾಮನ ಮಂದಿರ ಅಂತ ವಿಶ್ವ ಹಿಂದೂ ಪರಿಷತ್ತು, ಪೇಜಾವರ ಸ್ವಾಮಿಗಳು, ಅಶೋಕ್ ಸಿಂಘಲ್ ಇತ್ಯಾದಿಗಳೆಲ್ಲರೂ ಕೂಡ RSS ಎಲ್ಲರೂ ಮಾಡ್ತಾ ಇದ್ದಾರೆ. ರಾಮನ ದೇವಸ್ಥಾನ ಅಲ್ಲ ಇದು, ಮೈ ಲಾರ್ಡ್, ಇದು ವಿಷ್ಣುವಿನ ದೇವಸ್ಥಾನ. ನೀವೆಲ್ಲರೂ ವಿಷ್ಣು ಭಕ್ತರು ಇರ್ತೀರಾ, ನಿಮಗೆ ತಮಾಷೆ ಅನಿಸ್ಬೋದು, ರಾಮ ಯಾರು ವಿಷ್ಣು ಯಾರು, ಎಲ್ಲ ಒಂದೇ, ಅದೇ ಶಕ್ತಿಯ ಒಂದು ರೂಪ, ಅದೇ ವಿಷ್ಣುವಿನ ಒಂದು ಅವತಾರ. ಕೋರ್ಟಲ್ಲಿ ಈ ಒಂದು ನ್ಯೂಯಾನ್ಸಸ್ ಅಂತಿರಲ್ಲ, ಸೂಕ್ಷ್ಮತೆಯನ್ನು ಒಡ್ಡಿದ್ರು. ಆಗ ಕರ್ನಾಟಕದ ರಮೇಶ್, KV ರಮೇಶ್, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ದಕ್ಷಿಣ ಕನ್ನಡ ಜಿಲ್ಲೆಯವರು, ಅವಾಗ ಒಂದೇ ಜಿಲ್ಲೆ ಇತ್ತು, ಉಡುಪಿ ಆಗಿರಲಿಲ್ಲ. ಅವರು ಈ ಆರ್ಕಿಯಾಲಜಿಯನ್ನು ಅಗದಾಗ ರಿಪೋರ್ಟ್ ಸಿಕ್ಕಿತ್ತು, ಶಾಸನ. ಅವರು ಅದನ್ನು ಕಾಪಿ ಮಾಡಿ, ಟ್ರಾನ್ಸ್ಲಿಟ್ರೇಷನ್ ಮಾಡಿ, ಅನುವಾದ ಟ್ರಾನ್ಸ್ಲೇಷನ್ನು ಮಾಡಿ ಕೋರ್ಟ್ ಮುಂದೆ ಇಟ್ಬಿಟ್ಟು ಅವ್ರು ತೋರಿಸಿದ್ರು. ನೋಡಿ, ಈ 21-22ನೇ ಸಾಲಿನಲ್ಲಿ ಒಂದು ಮಾತಿದೆ. ಏನು ಅಂದರೆ, ಹಿರಣ್ಯಕಶಿಪುವಿನ ಎದೆಯನ್ನು, ಅವನ ಹೊಕ್ಕಳನ್ನು ಅಥವಾ ಹೊಟ್ಟೆಯನ್ನು ಬಗೆದು ಮಾಲೆ ಹಾಕಿಕೊಂಡ ನರಸಿಂಹ, ಬಲಿಯ ತೋಳನ್ನು ಕತ್ತರಿಸಿದಂಥ ವಾಮನ, 10 ತಲೆಯವನನ್ನು ಸಂಹರಿಸಿದವನು ಆದವನಿಗೆ ಈ ದೇವಾಲಯ ಅಂತ ಇದೆ. ಹಾಗಾದರೆ 10 ತಲೆಯನ್ನು ಸಂಹರಿಸಿದವನು ಯಾರು ಅಂತ ಕೋರ್ಟಲ್ಲಿ ಕೇಳಿದೆ. ಆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ವಾದ ಇದೆಯಲ್ಲ, ನಮ್ಮ ಇದೇ ವಿದ್ಯಾಪೀಠ ಇದು ಪ್ರಾಚೀನ ವಿದ್ಯೆಯ ಕೇಂದ್ರ. ನಮ್ಮ ನೈಯಾಯಿಕರು,
ಸಾಂಖ್ಯರು, ಮೀಮಾಂಸಕರು, ವೈಶೇಷಿಕರು ಹೇಗೆ ವಾದ ಮಾಡ್ತಾರೆ ಫಿಲಾಸಫಿಯಲ್ಲಿ, ಅದನ್ನು ನಮ್ಮ ವಕೀಲರುಗಳು ಕೋರ್ಟಲ್ಲಿ ಮಾಡಿದ್ರು. ವಾದ ಉಂಟು, ಆದರೆ ವಾದ ಪಾಠಶಾಲೆಯಲ್ಲ, ವಾದ ನ್ಯಾಯಶಾಲೆ. 4 ಸತಿ ಉತ್ಖನನ ನಡೀತು ರಾಮಾಯಣಕ್ಕೋಸ್ಕರ. ಯಾಕೆಂದ್ರೆ ನಾಳೆ ಇಲ್ಲಿರೋರು ಅನೇಕರು ಮಧ್ಯ ವಯಸ್ಸಿನವ್ರು ಇದ್ದೀರಾ, ಇನ್ನೂ ವಯಸ್ಸಾಗುತ್ತೆ, ಇನ್ನು ಮದುವೆ ಆಗದೆ ಇರೋ ಹುಡುಗರು ಹುಡುಗಿರು ಇದ್ದೀರಾ, ಮದುವೆ ಆಗುತ್ತೆ, ಫ್ಯಾಮಿಲಿ ಆಗುತ್ತೆ. ಇವತ್ತಿನ ಘಟನೆಯನ್ನು ಮರೆಯಬೇಡಿ. ನಿಮ್ಮ ಮದುವೆ ಡೇಟ್ ಮರೆತರೂ ಪರವಾಗಿಲ್ಲ, ನಿಮ್ಮ ಮನೆ ಕಟ್ಸಿದ ಡೇಟ್ ಮರೆತರೂ ಪರವಾಗಿಲ್ಲ, ನಿಮ್ಗೆ ಉದ್ಯೋಗ ಸಿಕ್ಕಿ ಮೊದಲನೇದು 1 ಲಕ್ಷ ಸಂಬಳ ತಗೊಂಡಿದ್ದ ದಿವಸ ಮರೆತರೂ ಪರವಾಗಿಲ್ಲ. ಈ ದಿನ ಮರಿಬೇಡಿ, ಇದು ಮರೆಯಬಾರದ ದಿನ. ಇದನ್ನು ಮರೆತರೆ ಇನ್ನೂ ಹಲವಾರು ದೇವಾಲಯಗಳನ್ನು ಕಳ್ಕೋಬೇಕಾಗತ್ತೆ. ಮರೆಯುವುದು ಹಿಂದೂಗಳ ಸ್ವಭಾವ, ಮನುಷ್ಯರ ಸ್ವಭಾವ ಅಲ್ಲ. ಬೇರೆ ಸಂಸ್ಕೃತಿ, ಬೇರೆ ಜಾತಿ, ಬೇರೆ ಧರ್ಮದವ್ರು ಮರೆಯಲ್ಲ ಅವ್ರ ಹಿಸ್ಟ್ರಿನ. ಹಿಂದೂಗಳಿಗೆ ಮರೆವಿನ ರೋಗ. 4 ಸತಿ ಆರ್ಕಿಯಾಲಜಿಯವ್ರು ಮಾಡಿದ್ರು. ಪ್ರತಿ ಸತಿ ಈ ಭೂಮಾತೆಯನ್ನ ಅಥವಾ ಭೂದೇವಿಯನ್ನ ವರಾಹ ರೂಪದಲ್ಲಿ ವಿಷ್ಣು ಹೇಗೆ ಮೇಲಕ್ಕೆ ಸಮುದ್ರದಿಂದ ಎತ್ಕೊಂಡು ಬಂದು ತನ್ನ ಕೋರೆಗಾಡಿ ಮೇಲೆ ತಂದನೋ ಭಗವಂತ, ಆ ರೀತಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಆಗದ ಕಡೆ ರಾಮಾಯಣದ ಪ್ರೂಫ್ಗಳು. ಇಡೀ ಅಯೋಧ್ಯೆ ರಾಮನಿಗೆ ಸಂಬಂಧಪಟ್ಟ ಸಂಕೇತಗಳಿಂದ ತುಂಬಿದೆ. ಬೇಕಾದಷ್ಟು ರಿಪೋರ್ಟ್ಸ್ ಬಂತು. ಕೊನೆಗೆ ಈ ಇರುವಂತ ಕಟ್ಟಡ ಇದೆಯಲ್ಲ, ಆ ಏನು ಒಡೆದ್ರು ಬಾಬ್ರಿ ಕಟ್ಟಡ, ಡಿಸೆಂಬರ್ 6 ಬಹಳ ಒಳ್ಳೆ ಕೆಲಸ ಮಾಡಿದ್ರು ಒಡೆದದನ್ನ. ಅವರೆಲ್ಲರಿಗೂ ನಮ್ಮ ಶತಕೋಟಿ ಅನಂತ ಕೋಟಿ ಧನ್ಯವಾದಗಳು ಒಡೆದವ್ರಿಗೆ. ಅವರ ಸಂತತಿ ಸಾವಿರವಾಗಲಿ, ಅವರ ವಂಶ ಯಾವಾಗಲೂ ತಂಪಾಗಿರಲಿ. ನನಗಂತ ಚಾನ್ಸ್ ಸಿಗ್ಲಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಚು. ಮುಂದಿನ ಬ್ಯಾಚಲ್ಲಿ ಹೋಗ್ಬೇಕಾಗಿತ್ತು, ಮಿಸ್ ಆಯ್ತು. ಅಲ್ಲಿ ಆ ಒಡೆದ ಮೇಲೆ ಅವತ್ತಿನ ರಾಷ್ಟ್ರಪತಿ ಇದ್ದವರು ಸುಪ್ರೀಂ ಕೋರ್ಟ್ಗೆ ಒಂದು ಪ್ರಶ್ನೆ ಕೇಳಿದ್ರು, ಜನವರಿ ತಿಂಗಳು 1993. ಅಲ್ಲಿ ಮಹಾಸ್ವಾಮಿಗಳೇ, ಕೋರ್ಟ್ ಅವರೇ ಹೇಳಿ, ಆ ಒಡೆದ ವಿವಾದಿತ ಕಟ್ಟಡದ ಕೆಳಗಡೆ ಯಾವುದಾದರೂ ದೇವಾಲಯವಿತ್ತ, ಟೆಂಪಲ್ ಇತ್ತ, ಯಾವುದಾದ್ರೂ ಆಗಲಿ, ವಿಷ್ಣುದಾರು ಆಗಲಿ, ಯಾವ್ದಾದ್ರು ಒಟ್ಟಲ್ಲಿ ದೇವಾಲಯ ಇತ್ತ. ಆಗ ಆರ್ಕಿಯಾಲಜಿಯವರು ರಾಷ್ಟ್ರಪತಿಗಳ ಮಾತಿಗೆ ಬೆಲೆ ಕೊಟ್ಟು ಅವರು ಅಲ್ಲಿ ಎಕ್ಸ್ಕವೇಷನ್ ಮಾಡಿಸಿದ್ರು. ಆಗ ರಾಮಾಯಣಕ್ಕೆ ಸಂಬಂಧಪಟ್ಟ, ವಿಷ್ಣುವಿಗೆ ಸಂಬಂಧಪಟ್ಟ ಬೇಕಾದಷ್ಟು ಸಾಕ್ಷಿಗಳು ಮತ್ತೆ ಮತ್ತೆ ಮೇಲಿಗೆ ಬಂದವು. ಆಗಲಾದರೂ ಈ ವಿವಾದ ಮುಗಿಬೋದಾಗಿತ್ತು, ಅದು ಮುಗಿಲಿಲ್ಲ. ಕೊನೆಗೆ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಡೋಕೆ ಮುಂಚೆ 2018ರಲ್ಲಿ ಕೆ ಮೊಹಮ್ಮದ್ ಮತ್ತು ಬೇರೆಯವರ ನೇತೃತ್ವದಲ್ಲಿ ಮಾಡಿದಂಥ ಅಂತಿಮ ಹಂತದ ಸುತ್ತ ಮಾಡಿದಂಥ ಭೂ ಉತ್ಖನನ, ಅದಕ್ಕಿಂತ ಮುಂಚೆ ಮಾಡಿದಂಥ ಒಂದು ಸ್ಯಾಟಲೈಟ್ ಸರ್ವೆ, ಉಪಗ್ರಹದ ಸರ್ವೆ ಭೂಮಿ ಒಳಗಡೆ ತೋರಿಸ್ತಾ ಇದೆ. ಹೆಂಗೆ ನೀವು ಎಕ್ಸ್ರೇ ಮಾಡಿದಾಗ ಹೊಟ್ಟೆ ಒಳಗಿರೋದೆಲ್ಲ ಗೊತ್ತಾಗುತ್ತೆ, ಎಕ್ಸ್ರೇನಲ್ಲಿ, ಇನ್ನೂ ಬೇರೆ ಸ್ಕ್ಯಾನಿಂಗಲ್ಲಿ, MRI ಸ್ಕ್ಯಾನಿಂಗು, ಅದು ಇದರಲ್ಲಿ. ಹಾಗೆ ಈ ಅಯೋಧ್ಯೆಯ ಹೊಟ್ಟೆ ಒಳಗಡೆ ಏನಿದೆ ಅನ್ನೋದನ್ನು ವಿಜ್ಞಾನ ತೋರಿಸ್ತು. ಧರ್ಮಕ್ಕೆ ವಿಜ್ಞಾನ ಕನ್ನಡಿ ಹಿಡಿತು, ಧರ್ಮ ಸರಿ ಅಂತ ವಿಜ್ಞಾನ ಹೇಳ್ತು, ಧರ್ಮ ಸರಿ ಅಂತ ಹೇಳ್ತು, ನಿಮ್ಮ ನಂಬಿಕೆ ಸರಿ ಅಂತ ಹೇಳ್ತು. ಆ ಆರ್ಕಿಯಾಲಜಿ ರಿಪೋರ್ಟ್ ತೋರಿಸಿದ ಮೇಲೆ ಕೋರ್ಟು ನಿರ್ವಿವಾದಿತವಾಗಿ ಈ ಇಡೀ 2.77 ಎಕರೆ ಜಾಗ ಶ್ರೀರಾಮ ಲಲ್ಲನಿಗೆ ಸೇರಿದ್ದು. ನೋಡಿ ಹೆಂಗಿದೆ, ಇಡೀ ಭೂಮಿಯನ್ನೇ ತನ್ನ ತಮ್ಮನಿಗೆ ಅಥವಾ ಯಾರಾದರೂ ಆಳ್ಕೊಳ್ಳಿ ಅಂತ ಬಿಟ್ಟು ಹೊಟ್ಟೋದಂಥ ಪುಣ್ಯಾತ್ಮನಿಗೆ ಕೊನೆಗೆ ಮಿಕ್ಕಿದ್ದು 2.77 ಎಕರೆ ಜಾಗ. ಆ ಜಾಗಕ್ಕೋಸ್ಕರ ಹೋರಾಟ. ಎಷ್ಟು ವರ್ಷ? 500 ವರ್ಷಗಳ ಹೋರಾಟ. ಇದು ವಿಜಯಿಯಾದ ಹೋರಾಟ, ಯಶಸ್ವಿಯಾದ ಹೋರಾಟ. ಇದರಲ್ಲಿ ವಿಜ್ಞಾನಿಗಳು, ಅಧಿಕಾರಿಗಳು, ಮೇಧಾವಿಗಳು, ಹುತಾತ್ಮರು, ಬಲಿದಾನ ಹೊಂದಿದವರು, ಮಹಿಳೆಯರು, ಪುರುಷರು, ಸಾಧುಗಳು, ಸಂತರು, ಬೇರೆ ಬೇರೆ ಸಂಪ್ರದಾಯಗಳ, ಬೇರೆ ಬೇರೆ ಆಧ್ಯಾತ್ಮಿಕ ಧಾರ್ಮಿಕ ಪಂಥಗಳ ಸಾಧುಗಳು, ಸಜ್ಜನರು, ಗೃಹಸ್ಥರು ಎಲ್ಲರೂ ಭಾಗವಹಿಸಿದ್ದಾರೆ. ಅದರಲ್ಲಿ ಆರ್ಕಿಯಾಲಜಿಸ್ಟ್ಗಳ ಪಾತ್ರ ಬಹಳ ದೊಡ್ಡದು. ರಮೇಶ್ ಇರ್ಬೋದು, ಬಿಷ್ತ್ ಇರ್ಬೋದು, ಅಥವಾ ಇವಾಗ ಹೇಳಿದಂಥ ಕೆ ಮೊಹಮ್ಮದ್ ಇರ್ಬೋದು, ಅವರುಗಳ ಪಾತ್ರ ಬಹಳ ದೊಡ್ಡದು. ಮುಂದಿನ ದಿನಗಳಲ್ಲಿ ಕಾಶಿಯ ವಿಶ್ವನಾಥನ ದೇವಸ್ಥಾನ ಇರ್ಬೋದು, ಮಥುರಾದ ನಮ್ಮೆಲ್ಲರ ಜಗದ್ಗುರುವಾದಂಥ ಕೃಷ್ಣ ಇರಬಹುದು, ಆ ದೇವಾಲಯಗಳ ಒಂದು ಮುಕ್ತಿಗೆ ಕೂಡ ನಮಗೆ ಸಹಾಯವಾಗುವುದು ಇದೇ ಆರ್ಕಿಯಾಲಜಿಯಿಂದ. ಯಾಕೆಂದ್ರೆ ಹಿಸ್ಟ್ರಿ ಸುಳ್ಳು ಹೇಳ್ಬೋದು, ಆರ್ಕಿಯಾಲಜಿ ಸುಳ್ಳು ಹೇಳೋಕ್ಕಾಗಲ್ಲ. ಹಿಸ್ಟಾರಿಯನ್ಸ್ ಮೇ ಲೈ, ಹಿಸ್ಟಾರಿಯನ್ಸ್ ಮೇ ಡಿವಿಯೇಟ್, ಬಟ್ ಆರ್ಕಿಯಾಲಜಿಸ್ಟ್ ದೇ ಹ್ಯಾವ್ ಟು ಬಿ ಆಕ್ಯುರೇಟ್. ಏನಿದೆಯೋ ಅದನ್ನು ಕೊಡ್ತಾರೆ. ಆ ಆಧಾರ ಕೋರ್ಟಲ್ಲಿ ನಿಲ್ಲುವಂತಹ ಎವಿಡೆನ್ಸ್ ಆಫ್ ಪ್ರೂಫ್. ದ ಲ್ಯಾಕ್ ಆಫ್ ಎವಿಡೆನ್ಸ್ ಈಸ್ ನಾಟ್ ದ ಎವಿಡೆನ್ಸ್ ಆಫ್ ಲ್ಯಾಕ್. ಯಾವುದು ಇಲ್ಲ ಅಂದರೆ ಅದು ಈಗಿಲ್ಲ ಅಂತ. ಮುಂದೆ ಆರ್ಕಿಯಾಲಜಿಯವರು ಕೆಲಸ ಮಾಡಿದಂತೆ ಭಾರತದ ಇತಿಹಾಸ ಮತ್ತೆ ಬಿಚ್ಕೊಳ್ಳೋದಿದೆ. ಈ ಶತಮಾನ ಭಾರತಕ್ಕೆ ಸೇರಿದ್ದು, 21ನೇ ಶತಮಾನ ಯಾರಿಗೆ ಸೇರಿದ್ದು? ಭಾರತಕ್ಕೆ ಸೇರಿದ್ದು. 21st century ಬಿಲಾಂಗ್ಸ್ ಟು ಭಾರತ. ಹೌ? ಇಟ್ ಈಸ್ ಥ್ರೂ ಅವರ್ ಧರ್ಮ, ಇಟ್ ಈಸ್ ಥ್ರೂ ಅವರ್ ರೈಟಿಯಸ್ ವೇ ಆಫ್ ಲಿವಿಂಗ್. ಅದಕ್ಕೆ ರಾಮ ನಮಗೆ ಮಾದರಿ. ಆ ರಾಮನ ಉತ್ಸವವನ್ನು ನೀವೆಲ್ಲ ಮಾಡ್ತಾ ಇದ್ದೀರಾ. ಈ ಉತ್ಸಾಹ ಹೀಗೆ ಇರಲಿ, ಮನೆಯಲ್ಲಿ ಅಯೋಧ್ಯೆಯ ಬೆಳಕು ಬರಲಿ ಅಂತ ಹೇಳ್ತಾ, ಈ ಹೋರಾಟದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸಿ ಇವತ್ತು ಇರುವ ಅಥವಾ ಸರಿಯೂ ನದಿಯಲ್ಲಿ ಲೀನವಾಗಿರುವ ಆ ಎಲ್ಲ ಜೀವಕೋಟಿಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.
ಜೈ ಶ್ರೀರಾಮ್.